ಎಲ್ಲರಿಗೂ ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಲಾಸ್ಟ್ ವಿಡಿಯೋನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದೆ. ಸೊ ಎಷ್ಟೋ ಜನ ಕಾಮೆಂಟ್ ಸೆಕ್ಷನಲ್ಲಿ PU ಉಪನ್ಯಾಸಕರ ಬಗ್ಗೆ ಮಾಹಿತಿನ ಕೊಡಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ವಿಡಿಯೋನಲ್ಲಿ PU ಉಪನ್ಯಾಸಕರ ನೇಮಕಾತಿ ಬಗ್ಗೆ ಮಾಹಿತಿನ ಶೇರ್ ಮಾಡ್ತಿರುವಂಥದ್ದು. ಸೊ ಟೋಟಲ್ ಎಷ್ಟು ಪೋಸ್ಟ್ನ ಕಾಲ್ಫರ್ ಮಾಡ್ತಿರುವಂಥದ್ದು, ಇದರ ಜೊತೆಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಏನಾಗಿರುತ್ತೆ, ಜೊತೆಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋನಲ್ಲಿ ಕೊಡ್ತಾ ಇದ್ದೀನಿ. ಸೊ ಟೋಟಲ್ ಆಗಿ 814 ಪೋಸ್ಟ್ ಅನ್ನೋದನ್ನ ರಿಲೀಸ್ ಮಾಡಬೇಕು ಅಂತ ಆರ್ಥಿಕ ಇಲಾಖೆಯಿಂದ ಅನುಮೋದನೆಗೊಂಡಿರುವಂಥದ್ದು. ಸೊ ಯಾವ ಒಂದು ಸಬ್ಜೆಕ್ಟ್ಗೆ ಎಷ್ಟು ಪೋಸ್ಟನ್ನು ನೋಡ್ಕೊಳ್ಳೋದಾದರೆ, ಕನ್ನಡ ಸಬ್ಜೆಕ್ಟ್ಗೆ 104 ಪೋಸ್ಟ್ಗಳು, ಇಂಗ್ಲೀಷ್ 170, ಹಿಸ್ಟ್ರಿ 50, ಎಕನಾಮಿಕ್ಸ್ 100, ಕಾಮರ್ಸ್ 150, ಫಿಸಿಕ್ಸ್ ಭೌತಶಾಸ್ತ್ರ 30, ಕೆಮಿಸ್ಟ್ರಿ ರಾಸಾಯನಿಕಶಾಸ್ತ್ರ 30, ಬಯಾಲಜಿ ಜೀವಶಾಸ್ತ್ರ 30, ಮ್ಯಾಥಮ್ಯಾಟಿಕ್ಸ್ ಗಣಿತ 30, ಇದರ ಜೊತೆಗೆ ಕಂಪ್ಯೂಟರ್ ಸೈನ್ಸ್ 120 ಪೋಸ್ಟ್ಗಳು. ಟೋಟಲ್ ಇದು ಬಂದು ನಾನ್ ಹೆಚ್ ಗೆ 814 ಪೋಸ್ಟ್ ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆಗೊಂಡಿದೆ. ಸೊ ಇನ್ನೇನು ಎಕ್ಸಾಮಿನೇಷನ್ ಮಾಡಬೇಕಾಗಿರುತ್ತೆ. ಓಕೆ, ಸೊ ಇದರ ಒಂದು ಕ್ವಾಲಿಫಿಕೇಶನ್ ಏನಾಗಿರುತ್ತೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಾಗಿರುತ್ತೆ ಅಂತ ನೋಡ್ಕೊಳ್ಳೋದಾದರೆ, PG + B.Ed ಎರಡೂ ಆಗಿರಬೇಕು, ಕಂಪಲ್ಸರಿ ಆಗಿರಬೇಕು. ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿರಬೇಕು, ಇದರ ಜೊತೆಗೆ B.Ed ಕೂಡ ಆಗಿರಬೇಕಾಗಿರುವಂಥದ್ದು. ಇದರ ಜೊತೆಗೆ ಸ್ಪೆಸಿಫಿಕಲಿ ಏನು ಅಂತ ಹೇಳಿದ್ರೆ, PG ಸ್ಪೆಸಿಫಿಕ್ ಸಬ್ಜೆಕ್ಟ್ ವಿತ್ 55% ಮಿನಿಮಮ್ ಮಾರ್ಕ್ಸ್. ಫಾರ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಇವಾಗ ನೀವು MA ಹಿಸ್ಟ್ರಿನ ಮಾಡಿರ್ತೀರ, MA ಹಿಸ್ಟ್ರಿನಲ್ಲಿ ನಿಮಗೆ 55% ಅನ್ನೋದು ಕಂಪ್ಲೀಟ್ ಆಗಿ ಬಂದಿರಬೇಕಾಗಿರುತ್ತೆ. ಮಿನಿಮಮ್ 55% ಅನ್ನೋದು ಕ್ವಾಲಿಫಿಕೇಷನ್ಗೆ ತಗೊಳ್ಳುವಂಥದ್ದು. ಸೊ 55% ಅನ್ನೋದು PGನಲ್ಲಿ ತೆಗೆದಿರಬೇಕಾಗಿರುತ್ತೆ ಮಿನಿಮಮ್. ಇದರ ಜೊತೆಗೆ B.Ed ಕೂಡ ಕಂಪಲ್ಸರಿಯಾಗಿ ಬೇಕಾಗಿರುತ್ತೆ. ಸೊ ಎರಡು ಕೂಡ ಕಂಪಲ್ಸರಿ ಆಗಿರುತ್ತೆ. ರೈಟ್. ನೆಕ್ಸ್ಟ್ ಎಕ್ಸಾಮಿನೇಷನ್ ಪ್ಯಾಟರ್ನ ನೋಡ್ಕೊಳ್ಳೋದಾದರೆ 3 ಪೇಪರ್ಸ್ ಇರುತ್ತೆ. ಒಂದು ಬಂದು ಕಡ್ಡಾಯ ಕನ್ನಡ, ಇದು ಬಂದು 150 ಮಾರ್ಕ್ಸ್ಗೆ ಕೊಡುವಂಥದ್ದು. ಇದರ ಜೊತೆಗೆ 2 ಪೇಪರ್ಸ್, ಇದರಲ್ಲಿ ಕನ್ನಡ ಬಂದು ಕ್ವಾಲಿಫೈಯಿಂಗ್ ಆಗಿರುತ್ತೆ. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ, ನಿಮಗೆ ಕನ್ನಡ ಮಾರ್ಕ್ಸ್ನ ಕೌಂಟ್ ಮಾಡೋದಿಲ್ಲ. ಕೌಂಟ್ ಮಾಡೋದು ಯಾವುದು ಅಂತ ಹೇಳಿದ್ರೆ, ಸ್ಪೆಸಿಫಿಕ್ ಪೇಪರ್ 1 ಆ್ಯಂಡ್ ಸ್ಪೆಸಿಫಿಕ್ ಪೇಪರ್ 2 ಕಂಪ್ಲೀಟ್ ನೀವು ಯಾವ ಒಂದು ಸಬ್ಜೆಕ್ಟ್ನ ಆಪ್ಟ್ ಮಾಡಿದ್ದೀರೋ ಅದ್ರ ಮೇಲೆ ನಿಮಗೆ ಸ್ಪೆಸಿಫಿಕ್ ಪೇಪರ್ಸ್ನ ಕೊಡುವಂಥದ್ದು. ಟೋಟಲ್ ಬಂದು 150 ಕ್ವಶನ್ಸ್ ಟೋಟಲ್ 300 ಮಾರ್ಕ್ಸ್ಗೆ ಇರುವಂಥದ್ದು. ಸೊ 300 ಮಾರ್ಕ್ಸಲ್ಲಿ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ನೀವು ಯಾವ ಸಬ್ಜೆಕ್ಟ್ನ ಆಪ್ಟ್ ಮಾಡ್ಕೊಂಡಿರ್ತೀರೋ ಆ ಒಂದು ಸಬ್ಜೆಕ್ಟ್ ಮೇಲೆ ಎಕ್ಸಾಮಿನೇಷನ್ ಇರುವಂಥದ್ದು. ಕನ್ನಡ ಬಂದು ಎಲಿಜಿಬಿಲಿಟಿ ಆಗಿರುತ್ತೆ. ಇದರ ಜೊತೆಗೆ ಎಕ್ಸಾಮ್ ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿದ್ರೆ, ಸೊ ರೀಸೆಂಟಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ, ಒಳ ಮೀಸಲಾತಿಯಿಂದ ತುಂಬ ತೊಂದರೆ ಆಗಿರುವಂಥದ್ದು, ತುಂಬ ಗೊಂದಲಗಳು ಕೂಡ ಆಗಿರುವಂಥದ್ದು. ಸೊ ಇದು ಬಂದು ಹೈಕೋರ್ಟ್ನಲ್ಲಿ ಕೇಸ್ ಕೂಡ ನಡೀತಿದೆ. ಇದರ ಜೊತೆಗೆ ರಾಜ್ಯಪಾಲರು ಕೂಡ ಇದನ್ನು ಒಂದು ಅಗ್ರಿ ಮಾಡ್ತಿಲ್ಲ. ಸೊ ಈ ಒಂದು ಗೊಂದಲಗಳು ಆಗೋ ತನಕ ಈ ಒಂದು ಎಕ್ಸಾಮಿನೇಷನ್ ಮಾಡೋದಿಲ್ಲ ಅನ್ನೋದು ಡೌಟ್ ಆಗಿರುತ್ತೆ. ಸೊ ಏನು ಅಂತ ಹೇಳಿದ್ರೆ, ಫಸ್ಟ್ ಹಾಫ್ ಆಫ್ ದ ಇಯರ್ ಅಂದರೆ ಜುಲೈ ಒಳಗಡೆ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ನಿಮಗೆ ಟೈಮ್ ಇರುತ್ತೆ, ಆರಾಮಾಗಿ ಓದ್ಕೋಬೋದು. ಇದರ ಜೊತೆಗೆ ಸಿಲೆಬಸ್ ಮತ್ತು ಎಕ್ಸಾಮ್ ಅಂದರೆ ಪ್ರೀವಿಯಸ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ಸ್ನ ನೀವು ಓಪನ್ ಮಾಡ್ಕೊಳ್ಳಿ. ಸಿಲೆಬಸ್ ಇರುತ್ತೆ. ಇದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್ಸ್ ಕ್ವಶನ್ ಪೇಪರ್ಸ್ ಏನೆಲ್ಲ ಇರುತ್ತೋ ಅವೆಲ್ಲ ನೀವು ನೋಡ್ಕೊಬೋದು. ಸೊ ಟೈಮ್ ಅನ್ನೋದು ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಪ್ರಿಪೇರ್ ಆಗಿ ಜೂನ್ ತನಕ ನೀವು ಪ್ರಿಪೇರ್ ಆಗ್ಬೋದು. ಜೂನ್ ಅಥವಾ ಜುಲೈನಲ್ಲಿ ಎಕ್ಸಾಮಿನೇಷನ್ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಟೈಮ್ ಇದೆ, ನಿಮಗೆ ಆರಾಮಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಸೊ 814 ಪೋಸ್ಟ್ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಟ್ಟಿರುವಂಥದ್ದು. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಲಿಂಕ್, ಇದ್ರ ಜೊತೆಗೆ ಸಿಲೆಬಸ್ ಸಪ್ರೇಟ್ ಇರುತ್ತೆ. ಒಂದೊಂದು ಸಬ್ಜೆಕ್ಟ್ ಒಂದೊಂದು ಸಿಲೆಬಸ್ ಇರುತ್ತೆ. ಆ ಸಿಲೆಬಸ್ ಪ್ಯಾಟರ್ನ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಟಿವ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸೊ ನೋಡ್ಕೊಳ್ಳಿ. ಇದರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಆದಂತಹ ಸ್ಪರ್ಶ ಅಕಾಡೆಮಿಗೆ ನೀವು ಜಾಯಿನ್ ಆಗಿ. ಓಕೆ, ಅದರಲ್ಲಿ ಕೂಡ ನಿಮಗೆ ಈ ಒಂದು PDF ಶೇರ್ ಮಾಡಿರ್ತೀನಿ. ಓಕೆ, ಯಾವುದೇ ಅಪ್ಡೇಟ್ಸ್ ಇದ್ರೂ ಕೂಡ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತಾ ಇರ್ತೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.